ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೀಶೋದಲ್ಲಿ ಫಸ್ಟಿಗೆ ಹೇಳ್ತಿದ್ದೀನಿ, ಮೀಶೋದಲ್ಲಿ ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಸೊ ನಾನು ಆರ್ಡರ್ ಮಾಡಿರೋದು ಆರೆಂಜ್ ಕಲರಲ್ಲಿ ಆರ್ಡರ್ ಮಾಡಿದ್ದು. ಇವಾಗ ಆರೆಂಜ್ ಕಲರ್ ಬಂದಿದೆಯೋ ಯಾವ ಕಲರ್ ಬಂದಿದೆಯೋ ನನಗೆ ಗೊತ್ತಿಲ್ಲ. ಸೊ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಈ ಒಂದು ಡ್ರೆಸ್ ಬಗ್ಗೆ. ಇತ್ತೀಚೆಗೆ ನಾನು ತುಂಬ ಡ್ರೆಸ್ ತರಿಸ್ತಾ ಇದ್ದೀನಿ, ಯಾಕಂದರೆ ಆಫರಲ್ಲಿ ಇರೋದ್ರಿಂದ ನಾನು ಡ್ರೆಸ್ಗಳನ್ನು ತರಿಸ್ತಾ ಇದ್ದೀನಿ. ಮತ್ತು ನಮಗೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಯೂಸ್ ಅಲ್ವಾ, ಸೊ ಹಾಗಾಗಿ ಹಾಗಿದ್ರೆ ಲೇಟ್ ಮಾಡಿದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಎಸ್ ಮತ್ತು ಆರೆಂಜ್ ಅಂತ ಹೇಳಿದೆ, ಇದು ಬಂದ್ಬಿಟ್ಟು ಯೆಲ್ಲೋ ಕಲರಲ್ಲಿ ಕಳಿಸಿದ್ದಾರೆ. ಬಟ್ ಅದು ಸ್ವಲ್ಪ ಬೇಜಾರಿದೆ ನನಗೆ. ಏನಕ್ಕೆ ಅಂದರೆ ನಾನು ಆರೆಂಜ್ ಕಲರ್ನ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಾ ಇದ್ದೀನಿ. ಮತ್ತೆ ಆರೆಂಜ್ ಬುಕ್ ಮಾಡಿದಾಗೆಲ್ಲ ನಂಗೆ ಬರ್ತಾ ಇರೋದು ಯೆಲ್ಲೋ ಕಲರೇ. ಸೊ ಇಲ್ಲಿ XXL ಅಂಥೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಈಗ ನೋಡೋಣ ಯಾವ ಸೈಜಲ್ಲಿ ಕೊಡ್ತಿದ್ದಾರೆ ಅಂತ. ಫಸ್ಟೇ ನನಗೆ ಸ್ಟಾರ್ಟಿಂಗ್ ಬಂದಿರೋದು ಕಲರು ರಾಂಗು. ಸೊ ಇರಲಿ ನೋಡೋಣ. ಡ್ರೆಸ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಇಟ್ಕೊತೀನಿ. ಕಲರು ಓಕೆ, ಕಾಂಪ್ರಮೈಸ್ ಆಗ್ತೀನಿ. ನೆಕ್ಸ್ಟ್ ಟೈಮ್ ಬೇಕಾದರೆ ಇನ್ನೊಂದು ಅಷ್ಟೇ. ಈಗ ಓಪನ್ ಮಾಡೋಣ ಅಲ್ವಾ. ಎಸ್, ಕ್ಲಾತ್ ಓಕೆ, ಚೆನ್ನಾಗಿದೆ. ಕ್ಲಾತ್ ಚೆನ್ನಾಗಿದೆ. ಇದೇನಿದು ಈ ಥರ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಕರೆಕ್ಟ್ ಇದೇ ಥರನೇ ಅಲ್ವಾ. ಎಸ್, ಓಕೆ, ಚೆನ್ನಾಗಿದೆ ಡ್ರೆಸ್ ಅಲ್ವಾ. ಇದು ಕೋಲ್ಡ್ ಶೋಲ್ಡರ್ ಅಲ್ವಾ? ಇದು ಅದೇ ಒಂದು ಸೈಡು ಕೋಲ್ಡ್ ಶೋಲ್ಡರೇ. ಚೆನ್ನಾಗಿದೆ. ಇದು XXL ಅಲ್ಲೇ ಇಲ್ಲಿ ಹಾಕಿದ್ದಾರೆ, ಚಿಕ್ಕದಾಗಿ ಕಾಣಿಸಲ್ಲ. ಇಲ್ಲ, ಕವರಲ್ಲೂ ಹಾಕಿದ್ರಲ್ವಾ, ನೋಡಿದೆ. XXL. ಸೊ ಇದು ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ಟಿಂಗೆ. ಇದನ್ನು ಕರೆಕ್ಟ್, ಇದು ಬಂದು ಪ್ರಿನ್ಸಸ್ ಕಟ್ಟಿಂಗೆ. ಸೊ ಒಂದು ಸೈಡು ಇದಿದೆ ಕೋಲ್ಡ್ ಶೋಲ್ಡರು. ಇದು ಕೂಡ ಇದು ಬಂದ್ಬಿಟ್ಟು ನಾನು ಆರೆಂಜಲ್ಲಿ ಆರ್ಡರ್ ಮಾಡಿರೋದು, ನಂಗೆ ಬಂದಿರೋದು ಯೆಲ್ಲೋದಲ್ಲಿ. ಬಟ್ ವೆಸ್ಟರ್ನ್ ಲುಕ್ ಇರೋದ್ರಿಂದ ನಾನು ಇಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಸೈಜ್ ಅನ್ ಕಂಫರ್ಟ್ ಆಯಿತು, ಸೈಜ್ ಒಂದು ಕಂಫರ್ಟಬಲ್ ಆದರೆ ಆಯಿತು ಅಷ್ಟೇ. ಸೊ ಇದು ಡ್ರೆಸ್ ತುಂಬ ಚೆನ್ನಾಗಿದೆ. ಇದು ಸೇಮ್ ಕ್ರೇಪ್, ಪಾಲಿಕ್ರೇಪು ಮತ್ತೆ ಫ್ರಿಲ್ ಇದೆ. ಇದೊಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಡಿಸೈನ್ ತರ ಏನು ಮಾಡಿದ್ದಾರೆ ಅಂದರೆ ಕೋಲ್ಡ್ ಶೋಲ್ಡರ್ ಮಾಡಿ ಒಂದು ಸೈಡ್ ಶೋಲ್ಡರ್ ಮಾಡಿ ಕೋಲ್ಡ್ ಶೋಲ್ಡರ್ ಆಗಿ ಮತ್ತೆ ಪ್ರಿನ್ಸಸ್ ಕಟಿಂಗ್ ಅಲ್ಲಿ ಮಾಡಿ 3 ಪಾರ್ಟ್ ಆಯ್ತಾ. ಅದಾದ್ಮೇಲೆ ಇಲ್ಲಿ ಕಟ್ ತರ ಮಾಡಿದ್ದಾರೆ. ಅದಾದ್ಮೇಲೆ ಡೌನ್ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, ಈ ತರ ಫ್ರಿಲ್ ಕೊಟ್ಟಿದ್ದಾರೆ. ಅದೇ ಈ ತರ ಫ್ರಿಲ್ ಕೊಟ್ಟಿದ್ದಾರೆ. ಅಂದ್ರೆ ಹಾಕಿದಾಗ ಒಂಥರ ಶೇಪ್ ಚೆನ್ನಾಗಿ ಕಾಣಲಿ ಅಂತ ಈ ತರ ಫ್ರಿಲ್ ಕೊಟ್ಟಿದ್ದಾರೆ. ಈಗ ಓಕೆನಾ, ಫ್ರಿಲ್ ಕೊಟ್ಟಿದ್ದಾರೆ. ಸೊ ನೀವೇನು ಫ್ರಂಟಲ್ಲಿ ಏನು ನೋಡ್ತಿದ್ದೀರೋ ಸೇಮ್ ಬ್ಯಾಕು ಸೇಮ್ ಇರುತ್ತೆ, ಏನು ಚೇಂಜಸ್ ಇಲ್ಲ. ಬ್ಯಾಕಲ್ಲಿ ನೋಡಿ ನಿಮ್ಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ತೋರಿಸ್ತೀನಿ ಒಂದು ನಿಮಿಷ. ಎಸ್, ಬ್ಯಾಕಲ್ಲೂ ಸೇಮ್ ಇದೆ. ಏನು ಅಂತ ಅಂದರೆ ಈ ಥರ ಫ್ರಿಲ್ ಥರ. ಏನು ಅಂದರೆ ಏನು ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಕೆಳಗಡೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಇವಾಗ ಹೆಂಗೆ ವೆಹಿಕಲ್ಸ್ಗಳು ಇಷ್ಟು ವರ್ಷಕ್ಕೆ ಅಂತ ಚೇಂಜ್ ಆಗುತ್ತೋ ಆ ಥರ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜಸ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಡ್ರೆಸ್ಸಿಂದು. ನೀನು ಫೋಟೋಸ್ ತೋರಿಸು, ಈ ಡ್ರೆಸ್ ಹಾಕಿದವ್ರು ಯಾವ ಥರ ಬರುತ್ತೆ ಶೇಪ್ ಅಂತ ಹೇಳ್ಬಿಟ್ಟು. ಹಾಕಿದ್ರೆ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ. ಒಂದು ಐಡಿಯಾ ಇರುತ್ತೆ ಯಾವ ಥರ ಹೇಗೆ ಏನು ಅಂತ ಹೇಳ್ಬಿಟ್ಟು. ಸ್ಟಿಚ್ ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಸ್ಟಿಚ್ ಬಗ್ಗೆ ಏನೂ ಇಲ್ಲ. ಬಟ್ ಒಂದೇ ಥರ ಡ್ರೆಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇದೊಂಥರ ಫ್ರಿಲ್ ಇರೋದ್ರಿಂದ ನೋಡಲಿಕ್ಕೂ ಲುಕ್ ವೈಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದೇ ಥರ ಹಾಕೋದ್ಕಿಂತ ಸ್ವಲ್ಪ ಡಿಸೈನ್ ಬಂದಾಗ ನಾವು ಕೂಡ ಅದ್ರ ತಕ್ಕ ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಅದೇ ಥರ ಒಂದೊಂದೇ ಥರನೇ ಇರುತ್ತೆ. ಬಟ್ ಡಿಸೈನ್ ಚೇಂಜಸ್ ಇರುತ್ತಲ್ವಾ. ಮೀಶೋದಲ್ಲಿ ಏನು ಅಂದ್ರೆ ಕೊಟ್ಟು ಕಲರೇ ಕೊಡ್ತಾರೆ. ಹೌದು, ಮತ್ತೆ ಡಿಸೈನ್ಸ್ ಬೇರೆ ಮಾಡ್ಬಿಡ್ತಾರಲ್ವಾ ಅವರು. ಈಗ ನೋಡೋರಿಗೆ ಇರುತ್ತೆ ಮತ್ತೆ ಡ್ರೆಸ್ಸು ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಕಲರ್ ಮಾತ್ರ ಒಂದೇ, ಸೇಮ್ ಕಲರ್ ಸೇಮ್. ಸಿಕ್ಕಾಪಟ್ಟೆ ಬೇಜಾರು ಕಲರ್ ಮೀಶೋದವರು ಚೇಂಜ್ ಪಾಪ ಅವರಾದ್ರೂ ಎಷ್ಟು ಅಂತ ಮಾಡ್ತಾರೆ ಕಲರ್ನ. ಆಲ್ಮೋಸ್ಟ್ ದಿನ ಬೆಳಗಾದ್ರೆ ಒಂದೊಂದು ಡಿಸೈನ್ ಮಾಡ್ತಾ ಇರ್ತಾರೆ, ಬರ್ತಾ ಇರುತ್ತೆ ಅಷ್ಟೇ. ನಾವು ಸ್ವಲ್ಪ ಡಿಸೈನ್ ತಕ್ಕಂಗೆ ಹೋಗ್ಬೇಕಾಗತ್ತೆ, ಕಲರಿಗೆ ಹೋಗ್ಬಾರ್ದು, ಡಿಸೈನಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ತೋರಿಸ್ತೀನಿ, ಜಸ್ಟ್ ವೈಟ್ ಮಾಡಿ. ಯಾಕಂದರೆ ಇದು ಹಾಕಿ ನೋಡಿದಾಗೆ ಗೊತ್ತಾಗತ್ತೆ ಏನಪ್ಪ ಈ ಥರ ಅಂತ ಆಗಬಾರ್ದಲ್ವಾ. ಸೊ ಹಾಗಾಗಿ ಚೆನ್ನಾಗಿದೆ, ಕ್ಲಾತ್ ತುಂಬ ಚೆನ್ನಾಗಿದೆ ನೋಡಿ. ಎಸ್, ತೋರಿಸಿ ಇವಾಗ ತೋರಿಸಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಹೌದು, ಹೇಗೆ ಕಾಣುತ್ತೆ ಏನೋ ಒಂದು ಐಡಿಯಾ ಬೇಕಲ್ವಾ ನೋಡಿ. ಎಸ್, ಈ ಥರನಾ, ಈ ಥರ ಬರುತ್ತೆ. ಓಕೆ ಓಕೆ ಓಕೆನಾ. ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ನೋಡಿ ಈ ಥರ ಬ್ಯಾಕ್ ಈ ಥರ ಬರುತ್ತೆ.
ನೋಡಿ ಎಷ್ಟು ಅಂದರೆ ಬಾಟಮಲ್ಲಿ ಎಷ್ಟು ಸಕ್ಕದಾಗ ಕಾಣುತ್ತೆ ಡಿಸೈನ್ ಅಂದರೆ ಸಕ್ಕದಾಗ ಕಾಣುತ್ತಲ್ವಾ. ಹೌದೌದು, ವೇರ್ ಮಾಡಿದಾಗ ಅದೇನೆ ಒಂದು ಐಡಿಯಾ ಬರುತ್ತೆ. ವೇರ್ ಮಾಡಿದಾಗ ಸೈಡಲ್ಲಿ ಸೈಡು ಇಲ್ಲೇನು ಈ ಥರ ಇಲ್ಲಿ ಕಟ್ಟಿದೆಯೋ, ಇಲ್ಲೇನು ಕಟ್ಟಿದೆ ಅಲ್ವಾ, ಅದೇನೆ ಇಲ್ಲೂ ಕೂಡ ಇದು ಮಾಡಿದೆ, ಸೈಡ್ ಬರುತ್ತೆ. ಇಲ್ಲಿದೆ ಅಲ್ವಾ ಈ ಸೈಡು ಸೇಮ್ ಇದೇನು ಕಟ್ಟಾಗಿದೆಯೋ ಇದು ಸೇಮ್ ಬರುತ್ತೆ. ಡ್ರೆಸ್ ಬಗ್ಗೆ ಮಾತ್ರ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಅದೇ ಇಲ್ಲಿ ನೋಡಿ ಆರೆಂಜ್ ಥರ ತೋರಿಸಿದ್ದಾರೆ. ಆರೆಂಜ್ ಥರ ಅಲ್ಲ, ಆರೆಂಜ್ ಕಲರ್ ಇದು. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದ್ಯೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಸೆಂಡ್ ಮಾಡಿರೋದು ಮಾತ್ರ ಅವ್ರು ಯೆಲ್ಲೋ ಕಲರು. ಸೊ ಯೆಲ್ಲೋ ಕಲರಲ್ಲಿ ತುಂಬ ಡ್ರೆಸ್ ಇದೆ, ಅದೇ ಬೇಜಾರು ನನಗೆ. ಸೈಜು ಕಲರ್ಸು ಇದೆ ಅಲ್ವಾ. ಕಲರ್ ಅಂದರೆ ರೆಡ್ ಕಲರಲ್ಲೂ ತುಂಬ ಇದೆ ಡ್ರೆಸ್ಗಳು. ಸೊ ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ. ರೆಡ್ ಕಲರ್ ಇದೆ, ಕಲರ್ಸಲ್ಲಿ ಇದೆ. ನಿಮ್ಗೆ 2 ಕಲರಲ್ಲಿ ಬಿಟ್ಟಿದ್ದಾರೆ. 3 ಇಲ್ಲ, ಅದು ಬೇರೆ ಇದೆ, ತೋರಿಸ್ತೀನಿ. ಸೊ ನೋಡಿ ಈ ಥರ ಇದೆ. ಸೊ ಅದೇ ಇದೆಯಲ್ಲಪ್ಪ, ಇಲ್ಲೊಂದು ಕರೆಕ್ಟ್ 3 ಕಲರ್ ಇದೆ. ಇದು ತುಂಬ ಡಲ್ ಕಲರ್ ಇದೆ. ಸೊ ಅದಕ್ಕೆ ಬೇಡ ಅಂಥೇಳಿ ಇದು ಮಾಡಿರೋದು, ಬೇಡ ಅಂತ. ನೋಡಿ ಈ ಥರ ಇದೆ. ಸೊ ಡ್ರೆಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಸೈಜ್ ಯಾವುದಿದೆ ಏನು ಅಂತ? ಸೈಜು ಅದೇ XXL ಲಾಸ್ಟು. ಏನು ಅಂದರೆ ಸ್ಮಾಲು, ಮೀಡಿಯಮ್ಮು, ಲಾರ್ಜು, XL, XXL. ಸೊ ರೇಟಿಂಗ್ ಕೂಡ ಅಷ್ಟೇ. ಇಲ್ಲೇ ಇದೆಯಲ್ಲಪ್ಪ ಮೇಲೆ 3.5. ಹಾಂ, ಇಲ್ಲಿದೆಲ್ಲ 3.5 ಇದೆ. ಪಾಲಿಕ್ರೇಪ್ ಇದು. ಆದರೆ ಇದು ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ. ಪಾಲಿಕ್ರೇಪ್ ಥರ ಫೀಲೇ ಆಗಲ್ಲ, ಲೈಕ್ರಾ ಕ್ಲಾತ್ ಥರ ಫೀಲ್ ಆಗುತ್ತೆ. ಆಮೇಲೆ ಏನು ಅಂತ ಅಂದರೆ ಇವಾಗ ಇಲ್ಲಿ ಪ್ರೈಸ್ ಇರೋದು 180 ರೂಪೀಸ್. ಇವಾಗ ಪ್ರೈಸು ಇರೋದು. ಆದರೆ ನಾನು ತೊಗೊಂಡಿದ್ದು ಇದಕ್ಕಿಂತ ಕಮ್ಮಿ ರೇಟಿಗೆ. ಸೊ ಇದಕ್ಕಿಂತ ಕಮ್ಮಿ ರೇಟಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಡೀಟೇಲ್ ಕೊಟ್ಟಿರ್ತಾರೆ, ಶಾರ್ಟ್ ಸ್ಲೀವ್ಲೆಸ್ಸು, ವುಮೆನ್ ಹೈಲೋ ಡ್ರೆಸ್ ಅಂತ ಹೇಳ್ಬಿಟ್ಟು, ಪಾಲಿ ಬ್ಲೆಂಡ್ ಅಂತೇಳಿ. ಸೊ ಇಲ್ಲಿ 187 ರೂಪೀಸ್ ಈಗ ಪ್ರೆಸೆಂಟ್ ಪ್ರೈಸು. ಸೊ ನಾನು ತೊಗೊಂಡಿದ್ದ ಪ್ರೈಸು 149 ರೂಪೀಸ್. ಬಿಲೀವ್ ಮಾಡ್ಲಿಕ್ಕಾಗಲ್ಲ, ಬಿಲೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 149 ರೂಪೀಸ್ಗೆ ಈ ಒಂದು ಡ್ರೆಸ್ನ ನಾನು ಬೈ ಮಾಡಿದ್ದೀನಿ. ಅಂದರೆ ಕಮ್ಮಿ ರೇಟಲ್ಲಿ ಇರಬೇಕಾದ್ರೂ ಸ್ವಲ್ಪ ಡ್ರೆಸ್ಗಳನ್ನ ಚೆನ್ನಾಗಿ ಬೈ ಮಾಡ್ಬಿಡ್ಬೇಕು. ಯಾಕಂದರೆ ಡ್ರೆಸ್ಸು ಸಿಕ್ಕ ಹಾಗಾಗತ್ತೆ, ಕಮ್ಮಿ ಪ್ರೈಸು ಆಗತ್ತೆ, ಇರುತ್ತೆ. ಸೊ ಹಾಗಾಗಿ ಈ ಒಂದು ಡ್ರೆಸ್ನ ಪ್ರೈಸು ಎಲ್ಲ ಹೇಳಿದ್ದೀನಿ. ಮೀಶೋದಲ್ಲಿ ಬೈ ಮಾಡಿರೋದು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೆ ಇನ್ನೊಂದೇನು ಅಂದರೆ ಇಂಟ್ರೊಡಕ್ಷನಲ್ಲಿ ನೀನು ಚಾನಲ್ಲೇ ಹೇಳಿಲ್ಲ, ನೀನು ವೆಲ್ಕಮ್ ಬ್ಯಾಕು ಹೇಳಿಲ್ಲ, ಏನೂ ಹೇಳಿಲ್ಲ. ಹೇಳಿದ್ದೀನಿ ನಾನು. ಸೊ ಮತ್ತೊಮ್ಮೆ ಹೇಳ್ತೀನಿ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಾನು ಹೇಳೋದ್ರಿಂದ ಏನಾದರೂ ಮರ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿದರೆ ನಾನು ತಿಳಿಸ್ಕೊಡ್ತೀನಿ. ಸೊ ಇಷ್ಟೋ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.